ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ಒಂದು ಹುಡುಗಿ ಮೆಸೇಜ್ ಮಾಡಿದ್ಲು ಅಂದ್ರೆ ಏನು ದಾನಶೂರ ಕಾರಣ, ಹೆಲ್ಪ್ ಮಾಡ್ತಾರಂತೆ, ಗೊತ್ತು ಗುರಿ ಇಲ್ಲ ಅಂದ್ರು 1000 ರೂಪಾಯಿ ತಗೋ, 5000 ತಗೋ ಅಂತ ಹಾಕ್ಬಿಡ್ತಾರೆ ನೋಡಿ. ಅಂತ ಫ್ರೆಂಡ್ಸಿಗೆ ಇರಲಿಲ್ಲ, ನೀವು ಮಿಸ್ ಮಾಡ್ದಲೇ ಶೇರ್ ಮಾಡಿ. ಇದೊಂದು ದಂಧೆ ಅಂತ ಕರಿಬೋದು, ಹನಿ ಟ್ರ್ಯಾಪ್ ಅಂತ ಕರೀತಾರಲ್ವ, ಇಂಥದ್ನೇ ಕರೆಯೋದು. ಹುಡುಗಿ ಫೋಟೋ ಇರುವಂಥ DP ಇಂದ ಹಾಯ್ ಅಂತ ಮೆಸೇಜ್ ಬಂತು ಅಂತ ಅನ್ಕೊಳ್ಳಿ. ನಿಮ್ಮ ಫ್ರೆಂಡು ಏನೋ ಪಾಪ ಡಿಪ್ರೆಷನಲ್ಲಿ ಇದೆ, ಅಥವಾ ನೀವೇ ಡಿಪ್ರೆಷನಲ್ಲಿ ಇದ್ದೀರಿ ಅಂತ ಅನ್ಕೊಳ್ಳಿ. ಅಂಥ ಟೈಮಲ್ಲಿ ನಿಮಗೂ ಲೋನ್ಲಿ ಫೀಲ್ ಆಗುತ್ತೆ, ಒಂದು ರಿಪ್ಲೈ ಮಾಡೋಣ ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ರಿಪ್ಲೈ ಮಾಡ್ತೀರಾ. ಆ ಕಡೆಯಿಂದ ನಿಮ್ಮ ಒಂದು ಬೇಸರಕ್ಕೆ ಒಂದು ಸಾಂತ್ವನ ಬರುತ್ತೆ, ಏನಾಗಿದೆ, ನಾನು ಇದ್ದೀನಲ್ವಾ, ವರಿ ಮಾಡಿಬಿಡಿ ಅಂತೆಲ್ಲ ರಿಪ್ಲೈ ಬರ್ಬೋದು. ಅದಾದ್ಮೇಲೆ ನೀವು ಓಕೆ ಇದು ಹುಡುಗಿನೇನಾ ಅಂತ ಡೌಟ್ ಆಗ್ಬೋದು, ಹುಡುಗ ಆಗಿರ್ಬೋದಾ, ಫೇಕ್ ಮಾಡ್ತಿರ್ಬೋದು ಅಂತ. ಹೋಗ್ಲಿ, ಆ ಕಡೆಯಿಂದ ನೆಕ್ಸ್ಟ್ ಡೇ ಕಾಲ್ ಬರುತ್ತೆ, ಮಾತಾಡ್ತೀರಾ, ಒಂದು ನಿಮ್ಮ ಅವರ ಮಧ್ಯೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಆಮೇಲೆ ಅವರು ಶುರು ಹಚ್ಕೋತಾರೆ, ಸ್ವಲ್ಪ ಮನೇಲಿ ಕಷ್ಟ ಇದೆ, ಸ್ವಲ್ಪ ಕಾಸು ಬೇಕಾಗಿತ್ತು, ಅಮ್ಮಂಗೆ ಹುಷಾರಿಲ್ಲ, ಅಪ್ಪಂಗೆ ಹುಷಾರಿಲ್ಲ ಅಂತ ಕೇಳ್ತಾರೆ. ಹಾಗಾಗಿ ನೀವು ದಾನಶೂರ ಕಾರಣ ಆಗ್ಬಿಡ್ತೀರಾ. ಅದೇ ಹುಡುಗರು ಕೇಳಿದ್ರೆ ಏನೋ ಕೊಡ್ಸಲ್ಲ, ಹುಡುಗಿರು ಪರಿಚಯ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಷ್ಟ ಹೇಳ್ಕೊಂಡ್ರೆ ತೆಗೆದು ಕೊಟ್ಬಿಡ್ತೀರಾ. ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ ಅನ್ಕೊಳ್ಳಿ, ಅದಾದ್ಮೇಲೆ ನೀವು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತೀರಿ, ನಿಮ್ಮ ಜಾಬು ಖಾಲಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅವಾಗ ನಿಮ್ಮ ಜೊತೆ ಆ ರಿಲೇಷನ್ಶಿಪ್ಪಿಂದ ದೂರ ಆಗ್ತಾರೆ. ಅವಾಗ ನೀವು ಅಯ್ಯೋ ಪುನಃ ನಾನು ಅಲೋನ್ ಆಗ್ಬಿಡ್ತೀನಲ್ಲ ಅಂದ್ಬಿಟ್ಟು ನೀವು ಅದೇ ಟ್ರ್ಯಾಪ್ಗೆ ಹೋಗ್ತೀರಾ. ಇದು ಒಂದು ರೀತಿ ಟ್ರ್ಯಾಪ್. ಆದರೆ ಇನ್ನೊಂದು ಟ್ರ್ಯಾಪು ಇವ್ರಿಗೆ ಇವಾಗ ಬೇಸಿಕಲಿ ಹೆಂಗಾಗುತ್ತೆ ಅಂದರೆ, ಒಂದು 18, 19 ಟಿಲ್ 25, 26 ತನಕ ಹೆಂಗಾಗುತ್ತೆ ಅಂದರೆ ಹುಡುಗರಿಗೆ ಅವ್ರಿಗೆ ಕಾಸು ಮೇಲೆ ಅಷ್ಟೇನೋ ವ್ಯಾಮೋಹ ಇರೋ, ಕಾಸು ಮಾಡ್ಬೇಕಂತದೇನಿಲ್ಲ, ಜಸ್ಟ್ ನಮಗೊಂದು ಒಳ್ಳೆ ಪ್ರೀತಿ ಸಿಗಬೇಕು, ನಮ್ಮನ್ನು ನೋಡಿ ಒಬ್ರು ಕೇರ್ ಮಾಡಬೇಕು, ಇಂಥದ್ದೆಲ್ಲ ಇರುತ್ತೆ. ಸೊ ಇಂಥ ಟೈಮಲ್ಲಿ ಟ್ರ್ಯಾಪ್ ಹೆಂಗೆ ಮಾಡ್ತಾರೆ ಅಂದರೆ, ಸೇಮ್ ಒಂದು ಹುಡುಗಿ ಅಕೌಂಟಿಂದ ಒಂದು ಮೆಸೇಜ್ ಬರುತ್ತೆ, ಅದಾದ್ಮೇಲೆ ನೀವು ಪ್ರೊಸೀಡ್ ಮಾಡ್ತೀರಾ. ಆಮೇಲೆ ನಿಮಗೆ ಜೊತೆಗೆ ಡೇಟಿಂಗ್ ಹೋಗ್ತೀರಾ, ಅದಾದಮೇಲೆ ಏನೇನೋ ಎಕ್ಸ್ಟ್ರಾ ವಗೇರ ನಡೆಯುತ್ತೆ ಅಂತ ಅಂದ್ಕೊಳ್ಳಿ. ಅದರ ಫೋಟೋಸು ಪಿಕ್ಚರ್ಸ್ ಇಟ್ಕೊಂಡ್ಬಿಟ್ಟು ನಿಮಗೆ ಟ್ರ್ಯಾಪ್ ಮಾಡೋಕ್ಕೆ, ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮನೆಯಿಂದ ಕಾಸು ಎತ್ಕೊಬಾ, ನಿಮ್ಮ ಹತ್ರ 5 ರೂಪಾಯಿ 5 ಪೈಸೆನೂ ಇರಲ್ಲ, ಬಟ್ ಕಾಸು ಎತ್ಕೊಬಾ ಅಂತ ಹೇಳ್ತಾರೆ. ಅವಾಗ ನೀವೇನು ಮಾಡ್ತೀರಾ, ಒಂದು ನಿಮ್ಮ ಹತ್ರ ಇರೋದೊಂದು 5,000 10,000 ಹೆಂಗೋ ಹಂಚ್ಬಿಟ್ಟು ಕೊಡ್ತೀರಾ. ಅದಾದಮೇಲೆ ಜಾಸ್ತಿ ಆದಾಗ ಏನು ಮಾಡ್ತೀರಾ ನೀವು, ಇನ್ನು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಮನೇಲೂ ಹೇಳೋಕ್ಕಾಗಲ್ಲ, ನಾಚಿಕೆ, ಆಚೆ ಹೊರಗಡೆನೂ ಹೇಳ್ಕೊಳಕ್ಕಾಗಲ್ಲ, ಇಂಥದ್ದು ಆಗ್ಬಿಟ್ಟಿದೆ ಅಂತ ನೀವು ಆಮೇಲೆ ಏನಾದರೂ ಒಂದು ಮಾಡ್ಕೊತೀರಾ, ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ಆಚೆ ಹೋಗ್ಬಿಡ್ತೀವಿ. ಸೊ ದಯವಿಟ್ಟು ಇದರಿಂದೆಲ್ಲ ದೂರ ಇರಿ, ನಿಮ್ಮ ಭವಿಷ್ಯ ಇದ್ರ ಮೇಲೆಲ್ಲ ಗಮನ ಕೊಡಿ. ನಿಮಗೆ ಬೇಕಾಗಿರೋದು ಇವಾಗ ಏನು ಲೋನ್ಲಿ ಫೀಲು ಅದೆಲ್ಲ ಬಿಟ್ಟಾಕಿ ಓದಿ, ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿ, ಸುತ್ತಮುತ್ತ ನೋಡಿ, ಹ್ಯಾಪಿಯಾಗಿರಿ. ಓಕೆ, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್.